ಆನೆಗಳು ಯಾಕೆ ಅಂದರೆ ದೇ ಶೋ ಅ ಲಾಟ್ ಆಫ್ ಎಮೋಷನ್ಸ್. ಒಂಥರ ನಮಗೆ ಯು ರಿಲೇಟ್ ಟು ಎಲಿಫೆಂಟ್ಸ್ ಅ ಲಾಟ್ ಬಿಕಾಸ್ ಯು ಸಿ ಅ ಲಾಟ್ ಆಫ್ ಟ್ರೇಡ್ಸ್ ವಿಚ್ ಯು ಥಿಂಕ್ ಹ್ಯೂಮನ್ಸ್ ಆಲ್ಸೋ ಹ್ಯಾವ್ ಆ್ಯಂಡ್ ಯು ಸಿ ದಟ್ ಇನ್ ಎಲಿಫೆಂಟ್ಸ್. ಆನೆಗಳಲ್ಲೂ ಕಾಣುತ್ತೆ ಆ ಥರ ಹಲವಾರು ವಿಚಾರಗಳು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ವೇಟ್. ನನ್ನ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ಇಲ್ಲ ಅದಕ್ಕೆ ನಾನು ನಿಮ್ ಕಡೆ ನೋಡೇ ಇಲ್ಲ, ನನ್ನ ಕಡೆ ನೋಡ್ತಾ ಇದ್ದೀನಿ, ನನ್ನ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವೇಟ್. ಆನೆಗಳು ಹೆಚ್ಚು ಕಮ್ಯುನಿಕೇಶನ್ ಮಾಡೋದು ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು, ಯಾವಾಗ ಟೆಂಪರೇಚರ್ ರಿವರ್ಸಲ್ ಆಗ್ತದೆ, ಅಂದ್ರೆ ನೀವು ತುಂಬಾ ಬಿಸಿ ಇದ್ದದ್ದು ತಣ್ಣಗಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಥವಾ ತಣ್ಣಗಿದ್ದದ್ದು ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ, ಅಂತ ಸಮಯದಲ್ಲಿ ಹೆಚ್ಚು ಕಮ್ಯುನಿಕೇಟ್ ಮಾಡ್ತವೆ ಇನ್ಫ್ರಾಸಾನಿಕ್ ಸೌಂಡ್ ಮೂಲಕ. ನೀವ್ ಹೇಳ್ದಂಗ್ ಒಂದ್ ಶಬ್ದ ಆಚೆ ಬರ್ದೇನೆ ಎಷ್ಟು ಚೆನ್ನಾಗಿ ಮರಿಗಳಿಗೆ ಗೊತ್ತಾಯ್ತು ಅಮ್ಮ ಕಾಯ್ತಾ ಇದ್ದಾಳೆ ಹೋಗ್ಬೇಕು ಅಂತ, ಅಮ್ಮನಿಗೆ ಗೊತ್ತಾಯ್ದೆ ಮರಿಗಳ ಬಂದ್ರು ಅಂತ. ಎಸ್ ಇಟ್ಸ್ ಸ್ಟೋರಿ ಟೈಮ್. ಕೇಳ್ತಾ ಇದ್ರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್ ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ದಿನ ಇದೇ ಟೈಮ್ಗೆ ನಮ್ಮ ವೈಲ್ಡ್ ಲೈಫ್ ಸ್ಟೋರೀಸ್ ಹೇಳೋಕೆ ಡಾಕ್ಟರ್ ಸಂಜಯ್ ಗುಬ್ಬಿ ಅವರು ನಮ್ಮ ಸ್ಟುಡಿಯೋನಲ್ಲಿ ಇರ್ತಾರೆ. ಅಂಡ್ ಇವತ್ತು ಎಲ್ಲರೂ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಟೋರಿ ಯಾವ್ದಿರುತ್ತೆ ಅಂತ. ಸಂಜಯ್ ಅವರೇ ಹೇಳಿ, ಇವತ್ತಿನ ವೈಲ್ಡ್ ಲೈಫ್ ಸ್ಟೋರಿ ಯಾವುದು? ಇವತ್ತು ವಿ ವಿಲ್ ಗೋ ಬಿಯಾಂಡ್ ಕ್ಯಾಟ್ಸ್. ಹುಲಿ ಆಯಿತು, ಚಿರತೆ ಆಯಿತು, ವಿಲ್ ಗೋ ಟು ಅನದರ್ ಫ್ಯಾಸಿನೇಟಿಂಗ್ ಆನಿಮಲ್. ಬಹುಶಃ ನನಗೆ ದೋ ಐ ವರ್ಕ್ ಆನ್ ಕ್ಯಾಟ್ಸ್, ಅನದರ್ ಆನಿಮಲ್ ವಿಚ್ ಐ ರಿಯಲಿ ಲವ್ ಆರ್ ಎಲಿಫೆಂಟ್ಸ್. ಆನೆಗಳ ಬಗ್ಗೆ ಹೇಳಲೇಬೇಕು. ಹೌದು. ಆನೆಗಳು ಯಾಕೆ ಅಂದರೆ ದೇ ಶೋ ಅ ಲಾಟ್ ಆಫ್ ಎಮೋಷನ್ಸ್. ಒಂಥರ ನಮಗೆ ಯು ರಿಲೇಟ್ ಟು ಎಲಿಫೆಂಟ್ಸ್ ಅ ಲಾಟ್ ಬಿಕಾಸ್ ಯು ಸಿ ಅ ಲಾಟ್ ಆಫ್ ಟ್ರೇಡ್ಸ್ ವಿಚ್ ಯು ಥಿಂಕ್ ಹ್ಯೂಮನ್ಸ್ ಆಲ್ಸೋ ಹ್ಯಾವ್ ಆ್ಯಂಡ್ ಯು ಸಿ ದಟ್ ಇನ್ ಎಲಿಫೆಂಟ್ಸ್. ಆನೆಗಳಲ್ಲೂ ಕಾಣುತ್ತೆ ಆ ಥರ ಹಲವಾರು ವಿಚಾರಗಳು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ವೇಟ್. ನನ್ನ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ಇಲ್ಲ ಅದಕ್ಕೆ ನಾನು ನಿಮ್ ಕಡೆ ನೋಡೇ ಇಲ್ಲ, ನನ್ನ ಕಡೆ ನೋಡ್ತಾ ಇದ್ದೀನಿ, ನನ್ನ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವೇಟ್. ಎಸ್ ಪ್ಲೀಸ್ ಕಂಟಿನ್ಯೂ. ಓಕೆ, ಇಲ್ಲ ಅದ್ರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳ ಆನೆಗಳನ್ನ ನಾವು ರಿಲೇಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಸಿ ಅ ಲಿಂಕ್ ಬಿಟ್ವೀನ್ ದೆಮ್ ಅಂಡ್ ಅಸ್ ಇನ್ ಅ ಬಿಗ್ ವೇ. ದಟ್ ಈಸ್ ವೈ ದೇ ಅಟ್ರಾಕ್ಟ್ ಪೀಪಲ್ ಅ ಲಾಟ್. ಆದರೆ ಅದಕ್ಕೆ ಅಬ್ಸರ್ವೇಷನ್ಸ್ ಬೇಕು ನಿಮಗೆ. ಹುಲಿಗಳನ್ನ ನೀವು ಸುಮ್ಮನೆ ಬಣ್ಣ ಎಲ್ಲ ನೋಡಿ ಖುಷಿ ಪಡ್ಕೊಂಡು ಬಂದ್ಬಿಡ್ಬೋದು. ಆನೆಗಳು ದೇ ಆರ್ ಲೈಕ್ ಲಾರ್ಜ್ ಬ್ಲಾಬ್ ಆಫ್ ಗ್ರೇ ಕಲರ್, ಹಾಗಾಗಿ ದೇ ಆರ್ ನಾಟ್ ವೆರಿ ಇಂಪ್ರೆಸಿವ್ ದಟ್ ವೇ. ಬಟ್ ಇಫ್ ಯು ಅಬ್ಸರ್ವ್ ದೆಮ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಎಲಿಫೆಂಟ್ಸ್. ಹಾಗಾಗಿ ಇದನ್ನು ಮತ್ತೆ ಒಂದು 10 ವರ್ಷಗಳ ಹಿಂದೆ ನಡೆದಿರುವಂಥ ಕತೆ, ಒಂದು 20 ವರ್ಷದ ಹಿಂದ್ಗಡೆ ನಡೆದಿರುವಂಥ ಕತೆ. ನಾಗರಹೊಳೆ ನ್ಯಾಷನಲ್ ಪಾರ್ಕಲ್ಲಿ ನಮ್ಮದೇ ಆದ ಒನ್ ಆಫ್ ಮೈ ಫೇವ್ರೇಟ್ ಏರಿಯಾಸ್. ದಟ್ ಈಸ್ ವೇರ್ ಐ ಲರ್ನ್ಟ್ ಅ ಲಾಟ್ ಅಬೌಟ್ ಲಾರ್ಜ್ ಮ್ಯಾಮಲ್ಸ್. ದೊಡ್ಡ ಸಸ್ತನಿಗಳ ಬಗ್ಗೆ ನಾನು ನಡೆದು ಸಾಕಷ್ಟು ತಿಳ್ಕೊಂಡಿದ್ದು ನಾಗರಹೊಳೆಯಲ್ಲೇ. ಅವಾಗ ಜನ ಬರ್ತಾ ಇರಲಿಲ್ಲ ನಾಗರಹೊಳೆಗೆ ಹೋಗೋದು, ಯಾರಿಗೂ ಅಂತ ದೊಡ್ಡ ಫ್ಯಾಷನ್ ಆಗಿರಲಿಲ್ಲ. ಅವಾಗ ನಾವು ತುಮಕೂರಿಂದ ಬಸ್ ಹಿಡಿದು ಆ ಮಧುಗಿರಿಯಿಂದ ಒಂದು ಬಸ್ ಬರೋದು ಉದಯರಂಗ ಅಂತ ಹೇಳಿ, ಅದ್ರೊಳಗೆ ಹಿಡಿದು ನಾವು ಮೈಸೂರಿಗೆ ಹೋಗಿ ಮೈಸೂರಿಂದ ಹುಣಸೂರು ಬಸ್ ಹಿಡಿದು ಅಲ್ಲಿಂದ ನಾಗರಹೊಳೆಗೆ ಹೋಗೋದಕ್ಕೆ ಒಂದು ದಿವಸ ಬೇಕಾಗೋದು. ಅಲ್ಲಿ ಚಿನ್ನಪ್ಪ, KM ಚಿನ್ನಪ್ಪ ಅಂತ ಒಬ್ರು ರೇಂಜ್ ಫಾರೆಸ್ಟ್ ಆಫೀಸರ್ ಇದ್ರು, ಇತ್ತೀಚೆಗೆ ತೀರೋದ್ರು ದುರಾದೃಷ್ಟವಶಾತ್. ಅವರು ಅವಾಗ ಯಾರಾದರೂ ಬಂದರೆ ವನ್ಯಜೀವಿಗಳನ್ನ ನೋಡಬೇಕು ಅಂದರೆ ಬೈಯೋರು, ಅಂದರೆ ಟೆಸ್ಟ್ ಮಾಡೋರು. ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇದೆ ಕನ್ಸರ್ವೇಷನ್ ಬಗ್ಗೆ, ಸಂರಕ್ಷಣೆ ಬಗ್ಗೆ ಅಂತ ಹೇಳಿದ್ರೆ ಅವಾಗ ಬಿಡೋರು, ಕಾಡು ನಡೆಯಕ್ಕೆ ಬಿಡೋರು. ಟುಡೇ ಯು ಡೋಂಟ್ ಗೆಟ್ ದೋಸ್ ಆಪರ್ಚುನಿಟೀಸ್, ಅಷ್ಟು ಅವಕಾಶಗಳು ಸಿಗೋದಿಲ್ಲ ಇವಾಗ. ಸೊ ದೇ ಯೂಸ್ ಟು ಅಲೋ ಆ್ಯಂಡ್ ಎನ್ಕರೇಜ್ ಯಂಗ್ ಪೀಪಲ್ ಇಫ್ ಈ ಸಾ ದಟ್ ದೆರ್ ವಾಸ್ ಅ ಸ್ಪಾರ್ಕ್ ಫಾರ್ ಕಾನ್ಸರ್ವೇಷನ್. ಅಂದರೆ ಫೋಟೋ ತೆಗಿಲಿಕ್ಕೆ ಅಥವಾ ಸುಮ್ಮನೆ ಮೋಜು ಮಾಡ್ಲಿಕ್ಕಲ್ಲ, ಆದರೆ ನೀವು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಏನಾದರೂ ಮಾಡ್ತೀರಾ ಅಂತ ಅವ್ರಿಗೆ ನಂಬಿಕೆ ಬಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ಕಾಡಿನಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡೋರು. ಆವಾಗ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಾಡಿನಲ್ಲಿ ನೀವು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಒಂದು ಜಾಗದಲ್ಲಿ ಕೂರ್ಬೇಕು. ಹೌದು, ಗಂಟೆಗಟ್ಟಲೆ ಕೂರ್ಬೇಕು. So one of my favorite things even today is to sit by a water hole and watch all animals which come there and document it. ಬರೀತೀನಿ ನಾನು ಇವತ್ತಿನ ತನಕ. ನನ್ನಲ್ಲಿ 100 ನೋಟ್ ಪ್ಯಾಡ್ಗಳಿದಾವೆ, ನೋಟ್ ಪುಸ್ತಕಗಳಿದಾವೆ ಜೋಬಲ್ಲಿ. ಹಾಗಾಗಿ ನೀವೊಂದು ಮಚಾನ್ ಮೇಲೋ ಅಥವಾ ಕೆರೆಯ ಏರಿ ಮೇಲೋ ಕೂತ್ಕೊಂಡ್ಬಿಟ್ರೆ, ಅಂದರೆ ಕೂತ್ಕೊಳ್ಬೇಕು ಅಂದರೆ ಅದು ಹುಷಾರಾಗಿ ಹುಡ್ಕೊಂಡು ಕೂತ್ಕೋಬೇಕು. ಆನೆಗಳಿರುವಂಥ ಪ್ರದೇಶದಲ್ಲಿ ಆನೆ ಹಾದಿಯಲ್ಲಿ ಕೂತ್ಕೋಬಾರ್ದು, ಅಥವಾ ಪ್ರಾಣಿಗಳಿಗೂ ಗೊತ್ತಾಗ್ದಾಗ ಕೂತ್ಕೊಳ್ಬೇಕು. ನಿಮ್ಮ ಬಟ್ಟೆ ಎಲ್ಲದೂ ವಿಚಾರಗಳ ಬಗ್ಗೆ ಸಾಕಷ್ಟು ಯು ಹ್ಯಾವ್ ಟು ಟೇಕ್ ಕೇರ್. ನಾಗರಹೊಳೆಯಲ್ಲಿ ಒಂದು ಬೇಸಿಗೆಯ ಮಧ್ಯಾಹ್ನ ಕೂತ್ಕೊಂಡಿದ್ದೆ ಇದೇ ಥರ ಒಂದು. ಅವತ್ತಾದರೆ ನಾನೊಂದು ವಾಚ್ ಟವರ್ ಮೇಲೆ ಕೂತ್ಕೊಂಡಿದ್ದೆ. ವಾಚ್ ಟವರಲ್ಲಿ ಅದು ವ್ಯೂ ಲೈನ್ಸ್ ಅಂತ ಮಾಡಿರ್ತಾರೆ, ಅಂದರೆ ಪ್ರಾಣಿಗಳಿಗೆ ಬೆಂಕಿಯನ್ನು ಕಾಡಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ದಂಗೆ ತಡಿಲಿಕ್ಕೆ. ಅಲ್ಲಿ ಏನೇ ಪ್ರಾಣಿ ಬಂದರೂ ನಮಗೂ ಕಾಣುತ್ತೆ. ಅವತ್ತು ನಾನು ಕೂತಿದ್ದಂತಹ ವಾಚ್ ಟವರಲ್ಲಿ 4 ವ್ಯೂ ಲೈನ್ ಕಾಣಿಸೋದು ಅಲ್ಲಿಂದನೇ. ನನ್ನ ಎಡಗಡೆಯಿಂದ ಶುರು ಮಾಡಿದ್ರೆ 2ನೇ ವ್ಯೂ ಲೈನಲ್ಲಿ ಒಂದು ವಾಟರ್ ಹೋಲ್ ಕೂಡ ಇತ್ತು.
ಸಾಕಷ್ಟು ಒಂದು 3 ಗಂಟೆ ಆಗಿತ್ತು, 3 ತಾಸು ಆದ್ರೂ ಯಾವುದೂ ಪ್ರಾಣಿ ಬಂದಿರಲಿಲ್ಲ ಅವತ್ತು. ಅಂದರೆ ಚಿಕ್ಕ ಪುಟ್ಟ ಪ್ರಾಣಿ, ಕೆಲವು ಸಲ ಮುಂಗ್ಸಿ ಬಂದಿರುತ್ತೆ, ಪಕ್ಷಿ ಬಂದಿರುತ್ತೆ, ದೊಡ್ಡ ಪ್ರಾಣಿಗಳು ಸಸ್ತನಿಗಳು ಯಾವುದೂ ಬಂದಿರಲಿಲ್ಲ. ಒಂದು 3.5 ತಾಸು ಆದಮೇಲೆ ನನ್ನ ಎಡಗಡೆ ವ್ಯೂ ಲೈನಲ್ಲಿ ಒಂದು ಆನೆಗಳು ಬರಲಿಕ್ಕೆ ಪ್ರಾರಂಭ ಮಾಡಿದ್ವು. 11 ಆನೆಗಳು ಬಂದು, ದೊಡ್ಡ ಎಲ್ಲ ಹೆಣ್ಣಾನೆಗಳು, ಪುಟ್ಟವು ಕೆಲವು ಗಂಡ ಆನೆಗಳಿದ್ವು. ಅದ್ರ ಮೇಟ್ರಿಯಾರ್ಕ್ ಅಥವಾ ನಾಯಕಿ ಮುಂದೆ ನಡೀತಾ ಇತ್ತು, ಅದ್ರ ಹಿಂದ್ಗಡೆ ಇನ್ನು ಉಳಿದಿದ್ದ ಆನೆಗಳೆಲ್ಲ ಅದೇ ಪಾತಲ್ಲಿ ನಡ್ಕೊಂಬರೋದು. ಬಂದು ಕಾಡಿನ ಮಧ್ಯೆ ಹೋಗೋದು. ಮತ್ತೆ 2ನೇ ವ್ಯೂ ಲೈನಲ್ಲಿ ಬಂದು, ಆ 2ನೇ ವ್ಯೂ ಲೈನಲ್ಲಿ ಬಂದಾಗ ಆ ಆನೆಗಳೆಲ್ಲ ಅಲ್ಲೊಂದು ಉಪ್ಪಿನ ಗುಂಡಿ ಇರ್ತದೆ. ಅಂದ್ರೆ ಸಾಲ್ಟ್ ಲಿಕ್ ಅಂತ ಮುಂಚೆ ಉಪ್ಪು ಹಾಕೋರು ಕಾಡಿನಲ್ಲಿ ಪ್ರಾಣಿಗಳಿಗೆ ಉಪ್ಪು ಬೇಕು ಅಂತ ಹೇಳಿ. ಅಲ್ಲಿ ಜೊತೆಗೆ ಪ್ರಾಣಿಗಳನ್ನ ನೋಡ್ಲಿಕ್ಕೂ ಪ್ರವಾಸಿಗರಿಗೆ ಅವಕಾಶ ಆಗ್ತಾ ಇತ್ತು ಅಂತ ಹೇಳಿ ಆ ಉಪ್ಪಿನ ಗುಂಡಿಗೆ ಬಂದು ಎಲ್ಲ ಆನೆಗಳು. ಬಿಕಾಸ್ ಎಲಿಫೆಂಟ್ಸ್ ಆಲ್ಸೋ ನೀಡ್ ಸೋಡಿಯಂ, ದೇ ನೀಡ್ ಅ ಲಾಟ್ ಆಫ್, ದೇ ವಿಲ್ ಗೆಟ್ ದೇರ್ ಸೋಡಿಯಂ ಫ್ರಮ್ ಮಡ್, ಮಣ್ಣಿನಿಂದ. ಆ ಮೇಲ್ ಹಾಕೊಳ್ಳೋದು ತಮ್ಮನ್ನ ತಣ್ಣಗೆ ಮಾಡ್ಕೊಳ್ಳಿಕ್ಕೆ. ಆದ್ರೆ ತಿಂತವೆ ಮಣ್ಣನ್ನ. ಹೌದು, ಕೆಲವು ಪ್ರಾಣಿಗಳೆಲ್ಲ ತಿಂತವೆ ಮಣ್ಣನ್ನ. ಆದ್ರೆ ಅವ್ರಿಗೆ ಗೊತ್ತು ಯಾವ ತರ ಮಣ್ಣು ತಿನ್ಬೇಕು, ಎಲ್ಲಿ ತಿನ್ಬೇಕು, ಎಲ್ಲಿ ಉಪ್ಪಿನಾಂಶ ಇರ್ತದೆ ಮಣ್ಣಲ್ಲಿ ಅಂತ ಹೇಳಿ. ಅಲ್ಲಿ ಬಂದ್ಬಿಟ್ಟು ಮಣ್ಣಲ್ಲಿ ತಿಂತಾ ಇದ್ವು ಎಲ್ಲ ಆನೆಗಳು. ಒಂದು ಗುಂಪು ಒಂದೊಂದಾಗಿ ಒಂದರಿಂದ ಕೆಲವು ಸಲ ಅಂತೂ ಬಹಳ ಸುಂದರವಾಗಿ ಕಾಣ್ತದೆ. ಲೈನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತವೆ, ಒಂದ್ರ ಬಾಲ ಇನ್ನೊಂದು ಇಟ್ಕೊಂಡಿರ್ತವೆ ಮರಿಗಳು. ಇಟ್ ಲುಕ್ಸ್ ವೆರಿ ಫ್ಯಾಂಟಾಸ್ಟಿಕ್. ಆ ಉಪ್ಪಿನ ಗುಂಡಿಲಿ ಬಂದ್ವು, ತಿಂದ್ವು. ಅಲ್ಲಿಂದ ನಂತರ 3ನೇ ವ್ಯೂ ಲೈನಿಗೆ ಬಂದು, ಅಲ್ಲಿ ಇನ್ನೊಂದು ಕಡೆ ಉಪ್ಪಿನ ಗುಂಡಿ ಇತ್ತು ಅನ್ಸುತ್ತೆ, ಅಲ್ಲೂ ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ತಿಂತು. ಅಂದ್ರೆ ಅದ್ರೊಳಗೆ ಮರಿ ಆನೆಗಳಿಗೆ ಬಹುಶಃ ಚಾಕ್ಲೇಟ್ ಇದ್ದಂಗೆ ಅನ್ಸುತ್ತೆ ಆನೆಗಳಿಗೆ ಉಪ್ಪು ತಿನ್ನೋದು ಅಂದ್ರೆ. ಎಲ್ಲ ಬಂದ್ವು, ತಿಂದ್ವು. ಮರಿ ಆನೆಗಳಿದ್ವು, ದೊಡ್ಡ ಹೆಣ್ಣು ಆನೆಗಳಿದ್ವು, ಮರಿ ಆನೆಗಳು, ಪುಟ್ಟ ಆನೆಗಳು ಎಲ್ಲ ಇದ್ವು. 11 ಗುಂಪದು. ಆ 3ನೇ ವ್ಯೂ ಲೈನಲ್ಲೂ ಬಂದು ಉಪ್ಪಿನ ಗುಂಡಿಯಲ್ಲೆಲ್ಲ ತಿಂದಾದ್ಮೇಲೆ ಅಷ್ಟೊತ್ತಿಗೆ ಸಂಜೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನಾನು ಬೆಳಗ್ಗೆ ಬಂದು ಕುಂತವನೋ ಆಗ್ಲೇ ಸಂಜೆ ಆಗ್ತಾ ಇತ್ತು, ಸೂರ್ಯ ಮುಳುಗೋ ಅಷ್ಟು ಪ್ರಾರಂಭ ಆಯ್ತು. ಆ ಮೇಟ್ರಿಯಾರ್ಕ್ ಅಂತ ಏನು ಕೇಳ್ತೀವಿ, ಗುಂಪಿನ ನಾಯಕಿಗೆ, ಅವಳಿಗೇನೋ ವಾಪಸ್ ಹೊರಡ್ಬೇಕು, ಈಗ ಸಮಯ ಆಯಿತು ಅಂತ ಅನ್ಸುತ್ತೆ. ಸೂರ್ಯ ಮುಳುಗ್ತಾ ಇದ್ದಾನೆ, ನನ್ನಿಂದ ಕಾಣ್ತಾ ಇತ್ತು ಒಂದು ಕಾಂಚವಾಳ ಮರ, ಅದ್ರ ಕೆಳಗಡೆ ಇದೆಲ್ಲ ತಿಂತಾ ಇದ್ದು ಉಪ್ಪಿನ ಗುಂಡಿಯಲ್ಲಿ. ಅಲ್ಲಿಂದ ಅದು 4ನೇ ವ್ಯೂ ಲೈನ್ಗೆ, ಅದು ದೊಡ್ಡ ಆನೆ ಶುರು ಆದರೆ ಅದ್ರ ಹಿಂದ್ಗಡೆ ಇನ್ನು ಉಳಿದೆಲ್ಲ ಆನೆಗಳು ಅವು ಕಮ್ಯುನಿಕೇಟ್ ಮಾಡ್ತವೆ. ಏನು ಬರೀ ಕೂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತೇನಿಲ್ಲ, ವಿಜುವಲ್ ಕಮ್ಯುನಿಕೇಶನ್ ಇರ್ತದೆ ತುಂಬ. ಅಂದರೆ ಅದು ಇದು ಸೊಂಡ್ಲು ಒಂದು ಕಡೆ ತಿರುಗಿಸಿದ್ರೆ, ಕಾಲು ಒಂದು ಕಡೆ ತಿರುಗಿಸಿದ್ರೆ, ದೇ ಹ್ಯಾವ್ ದರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ಸೈನ್ಸ್. ಹೆಣ್ಣಾನೆ ಮೇಟ್ರಿಯಾರ್ಕ್ ಹೊಡ್ಲಿಕ್ಕೆ ಪ್ರಾರಂಭ ಆಯಿತು. ಅದ್ರ ಹಿಂದ್ಗಡೆ ಬೇರೆ ಆನೆಗಳೆಲ್ಲ ಶುರು ಮಾಡೋದು. 4ನೇ ವ್ಯೂ ಲೈನ್, ನನ್ನ ಬಲಭಾಗದಲ್ಲಿದ್ದ ವ್ಯೂ ಲೈನ್ಗೆ ಎಲ್ಲ ಆನೆಗಳು ಬಂದು ಒಂದ್ರ ಹಿಂದ್ಗಡೆ ಒಂದು ನಡ್ಕೊಂಡು ಹೋಗ್ತಾ ಇದ್ದಾವೆ. ಅದ್ರ ಮಧ್ಯೆ ಒಂದು ಜಿಂಕೆ ಗುಂಪಿತ್ತು. ಅದ್ರ ಜಿಂಕೆ ಗುಂಪು ಮಧ್ಯಾಹ್ನ, ಈ ಆನೆಗಳು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ. ನಾನು ಹೋಗಿದ್ದೆ ದಾರಿ ಅವಕ್ಕೆ, ಅವು ಅದ್ರ ಜಿಂಕೆಗಳೆಲ್ಲ ಪಾಪ ಅವುಗಳೆಲ್ಲ ದೂರ ದಾರಿ ಬಿಟ್ಟು ಹೋದು. ಒಂದು ನನಗೆ ಕಾಣಿಸೋ ಅಷ್ಟು ಒಂದು 150-200 ಮೀಟರ್ ಅಷ್ಟು ಕಾಣ್ತದೆ ಕಾಡು ಪ್ರಾರಂಭ ಆಗೋಷ್ಟು ಮುಂಚೆ. ಹೋಗಿದ್ದು ಯಾಕೋ ಅರ್ಧ ದಾರಿಯಲ್ಲಿ ಆ ಮೇಟ್ರಿಯಾರ್ಕ್ ನಿಂತ್ಕೊಂಡು ಬೇರೆ ಆನೆಗಳೆಲ್ಲ ಅದು ದಾಟ್ತು. ಈ ಮೇಟ್ರಿಯಾರ್ಕ್ ನಿಂತ್ಕೊಂಡಿದ್ದು ವಾಪಸ್ ತಿರ್ಕೊಂಡು ನನ್ನ ಕಡೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಾನು ಇದ್ಯಾಕಪ್ಪ ನನ್ನ ಕಡೆ ಬರ್ತಾ ಇದೆ, ನಾನು ಏನು ನನ್ನ ಬಣ್ಣದ ಬಟ್ಟೆನೂ ಏನು ಗೊತ್ತಾಗಿಲ್ಲ, ನಾನು ಗಲಾಟೆ ಮಾಡಿಲ್ಲ, ವಾಸನೆ ಹೋಗಿಲ್ಲ, ಬಹುಶಃ ಏನೂ ಆಗಿಲ್ಲ ಅಂದ್ಕೊಂಡ್ರೆ ಅದು ನಡ್ಕೊಂಡು ಬರ್ತಾ ಇದೆ ನನ್ನ ಕಡೆ. ನಾನು ಇದ್ಯಾಕೆ ಇದು ನನ್ನ ಕಡೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬಂತು. ಸುಮಾರು ದೂರ ಬಂದು ನನ್ನಿಂದ ಒಂದು 30 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಪೊದೆ ಹತ್ರ ಬಂದು ನಿಂತ್ಕೊಂಡು ಸೊಂಡ್ಲು ಎತ್ತಿ ಶಬ್ದ ಮಾಡ್ತಾ ಇಲ್ಲ ಅದೇನು, ಬಟ್ ಐ ರಿಯಲೈಸ್ ದಟ್ ಇಟ್ ವಾಸ್ ಕಮ್ಯುನಿಕೇಟಿಂಗ್. ಆನೆಗಳು ಹೆಚ್ಚು ಕಮ್ಯುನಿಕೇಶನ್ ಮಾಡೋದು ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು, ಯಾವಾಗ ಟೆಂಪರೇಚರ್ ರಿವರ್ಸಲ್ ಆಗ್ತದೆ. ಅಂದ್ರೆ ನೀವು ತುಂಬಾ ಬಿಸಿ ಇದ್ದದ್ದು ತಣ್ಣಗಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ, ಅಥವಾ ತಣ್ಣಗಿದ್ದದ್ದು ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ, ಅಂತ ಸಮಯದಲ್ಲಿ ಹೆಚ್ಚು ಕಮ್ಯುನಿಕೇಟ್ ಮಾಡ್ತವೆ ಇನ್ಫ್ರಾಸಾನಿಕ್ ಸೌಂಡ್ ಮೂಲಕ. ಯಾಕಂದ್ರೆ ಇನ್ಫ್ರಾಸಾನಿಕ್ ಸೌಂಡ್ ಆ ಟೆಂಪರೇಚರ್ನಲ್ಲಿ ತುಂಬಾ ದೂರ ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ನಾವು ಒಂದು ಗುಂಪು ಆನೆ ಅಂತ ಏನ್ ಕರಿತೀವಿ, ಅದ್ರ ಗುಂಪು ಸುಮಾರು ಕಡೆ ಚದುರೋಗಿರ್ಬೋದು. ಸೊ ದಿಸ್ ಫೀಮೇಲ್ ವಾಸ್ ಕಮ್ಯುನಿಕೇಟಿಂಗ್ ಸಮಥಿಂಗ್ ಇಸ್ ವಾಟ್ ಐ ರಿಯಲೈಸ್ಡ್. ಏನೋ ಕಮ್ಯುನಿಕೇಟ್ ಮಾಡ್ತಾ ಇದೆ, ಅಲ್ಲೇ ನಿಂತ್ಕೊಂಡು ಕಮ್ಯುನಿಕೇಟ್ ಮಾಡ್ತಿದ್ದೆ. ಇದು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು 25 ಸೆಕೆಂಡ್ ಆದ್ಮೇಲೆ 3 ಪುಟ್ಟ ಆನೆಗಳು ಪೊದೆಯಿಂದ ಆಚೆ ಬಂತು. 3 ಪುಟ್ಟ ಆನೆಗಳು ಪೊದೆಯಿಂದ ಆಚೆ ಬಂದ್ಮೇಲೆ ಈ ತಾಯಿ ಆನೆ, ಅದ್ರದ್ದು ಮರಿಗಳು ಅಲ್ವೋ ಗೊತ್ತಿಲ್ಲ ನನಗೆ, ಆದ್ರೆ 3 ಪುಟ್ಟ ಆನೆಗಳು, ಗ್ಯಾಂಗ್, ಅವು 3 ಏನಾಗಿದೆ ಅಂದ್ರೆ ಹಿಂದ್ಗಡೆ ಉಳಿದ್ಬಿಟ್ಟಿದಾವೆ ಅವು. ಇದು ಬಂದು 3 ಆಚೆ ಬಂದ್ಮೇಲೆ ಅವುಗಳ ಬೆನ್ನ ಮೇಲೆ ಸೊಂಡ್ಲು ಹಾಕಿ ಒಂಥರ ತುಂಬಾ ಚೆನ್ನಾಗಿ ಕಂಫರ್ಟ್ ಮಾಡಿ ಆ 3 ಆನೆಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ. ಅವು 3 ಬೇರೆ ಆನೆಗಳು ಹೋದ ದಿಕ್ಕಿನಲ್ಲೇ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. 3 ಹೋದ್ಮೇಲೆ ಇದು ಆನೆ, ತಾಯಿ ಆನೆ ಸಹ ದೊಡ್ಡ ಆನೆ ಮೇಟ್ರಿಯಾರ್ಕು, ಅವುಗಳಿಂದ ನಡ್ಕೊಂಡು ಹೋಗಿ ಕಾಡಿನೊಳಗಡೆ ಮರೆಯಾಯಿತು. ನೋಡಿ, ಇಟ್ ವಾಸ್ ಸಚ್ ಅ ಲವ್ಲಿ ಮೂಮೆಂಟ್. ದ ಮೇಟ್ರಿಯಾರ್ಕ್ ರಿಯಲೈಸ್ಡ್, ಆ ಆನೆಗೆ ಗೊತ್ತಾಯ್ತು ಆ 3 ಮರಿಗಳು ಅಲ್ಲೇ ಎಲ್ಲೋ ಉಳ್ಕೊಂಡ್ಬಿಟ್ಟಿದ್ದಾವೆ, ನಮ್ಮ ಜೊತೆ ಬಂದಿಲ್ಲ ಅವು ಅಂತ. ಹಂಗಾಗಿ ನಿಂತ್ಕೊಂಡು ವಾಪಸ್ ಬಂದು ಅವುಗಳನ್ನ ಕರೆದು
ಜೊತೆಗೆ ಕರ್ಕೊಂಡು ಹೋಯ್ತು ನೋಡಿ. ನಾವು ಎಲ್ಲಾದರೂ ಮಾರ್ಕೆಟ್ಗೋ ಅಥವಾ ಕಾಂಪ್ಲೆಕ್ಸ್ಗೋ ಅಥವಾ ಮಾಲ್ಗೋ ಹೋದ್ರೆ ನಮ್ಮ ಮಕ್ಕಳನ್ನ ಬಿಟ್ಬಿಡಲ್ಲ ಅದೇ ಥರ, ಅಥವಾ ಅವರೆಲ್ಲರೂ ತಪ್ಪಿಸ್ಕೊಂಡ್ರೆ ನಾವು ಹುಡುಕಿ ಕರ್ಕೊಂಡು ವಾಪಸ್ ಹೋಗ್ತೀವಿ ನೋಡಿ. ಅದೇ ಥರ ಆ ತಾಯಿ ಅವತ್ತು ಮಾಡ್ತು. ದಟ್ ಶೋಸ್ ದ ಫ್ಯಾಮಿಲಿ ಬಾಂಡಿಂಗ್ ಎಲಿಫೆಂಟ್ಸ್ ಹ್ಯಾವ್. ಒಂದು ಕುಟುಂಬ ಅಂದರೆ ಹೇಗಿರಬೇಕು, ಮರಿಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತದೆ ಆನೆಗಳು, ಮತ್ತು ದ ವೇ ಆ ಮರಿಗಳು ತನ್ನ ಮರಿಗಳು ಅಲ್ದಿದ್ರೂ ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತು ಆ ತಾಯಿ ಆನೆ ಅನ್ನೋದು ಇದೊಂದು ಪಾಠ. ಇಟ್ಸ್ ಅ ಲೆಸನ್ ಫಾರ್ ಹೋಲ್ ಹ್ಯುಮ್ಯಾನಿಟಿ ಅನ್ಸುತ್ತೆ ನನಗೆ. ದ ಫ್ಯಾಮಿಲಿ ವ್ಯಾಲ್ಯೂಸ್ ಎಲಿಫೆಂಟ್ಸ್ ಹ್ಯಾವ್, ದ ವೇ ದೇ ಟೇಕ್ ಕೇರ್ ಆಫ್ ದೇರ್ ಯಂಗ್ ಒನ್ಸ್. ಐ ಟೆಲ್ ಯು, ಇಟ್ ವಾಸ್ ಒನ್ ಆಫ್ ದೋಸ್ ಮೋಸ್ಟ್ ಬ್ಯೂಟಿಫುಲ್ ಮ್ಯಾಜಿಕಲ್ ಮೂಮೆಂಟ್ಸ್ ಯು ಸಿ ಇನ್ ನೇಚರ್. ಹಾಗಾಗಿ ನೀವು ಕಾಡಿಗೆ ಹೋದರೆ ಅದರಲ್ಲೂ ಆನೆಗಳನ್ನ ನೋಡಬೇಕು ಅಂದರೆ ಯು ಹ್ಯಾವ್ ಟು ಅಬ್ಸರ್ವ್ ಎಲಿಫೆಂಟ್ಸ್. ನೀವು ಸಫಾರಿಯಲ್ಲಿ ಝುಯ್ ಅಂತ ಹೋಗೋಕ್ಕಾಗಲ್ಲ. ನೀವು ಸಫಾರಿಯಲ್ಲಿ ಹೋದ್ರೂ ಸ್ವಲ್ಪ ಹೊತ್ತು ನಿಂತ ಮೇಲೆ ಅವು ಸೆಟ್ಲ್ ಆಗ್ತವೆ. ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಅಯ್ಯೋ ನಡೀರಿ ಆನೆ ಅಲ್ವಾ ನೋಡಾಯ್ತು ಅಂತ ಹೇಳ್ಬಿಡಿ. ಅವಾಗ ಅದ್ರದ್ದು ನ್ಯಾಚುರಲ್ ಬಿಹೇವಿಯರ್ ಏನು ಶುರು ಆಗುತ್ತೆ, ಯು ಟು ಅಬ್ಸರ್ವ್ ಆ್ಯಂಡ್ ದೆನ್ ಯು ವಿಲ್ ಸಿ ಆಲ್ ದೀಸ್ ಮ್ಯಾಜಿಕಲ್ ಮೂಮೆಂಟ್ಸ್ ಇನ್ ಅನ್ ಎಲಿಫೆಂಟ್ ಹರ್ಡ್. ಆ್ಯಂಡ್ ಅದನ್ನು ನಾನೊಂದು ಪುಸ್ತಕದಲ್ಲಿ ಆನೆಯ ವಾತ್ಸಲ್ಯ ಅಂತ ಬರೆದಿದ್ದೀನಿ. ಅದನ್ನು ದಟ್ ಈಸ್ ವಾಟ್ ದಟ್ ಎಂಟೈರ್ ಎಪಿಸೋಡ್ ಶೋಡ್ ಮೀ. ವಾವ್, ಹೌ ಬ್ಯೂಟಿಫುಲ್, ಹೌ ಬ್ಯೂಟಿಫುಲ್. ನಾನು 2 ಸಲ ಆನೆ ಕಾಣಿಸ್ಕೊಂಡಿದ್ದು ನಾನು ನನ್ನ ಪುಟ್ಟ ಮರಿ ಜೊತೆಲಿ ಹೋದಾಗ ಅದು ಅದ್ರ ಪುಟ್ಟ ಮರಿ ಜೊತೆಲಿ ಲೈಟಾಗಿ ಚಾರ್ಜ್ ಮಾಡ್ತು. ಸೊ ಅದಾದ್ಮೇಲೆ ನಾನು ತಾಯಿ ಕ್ಷಮಿಸ್ಬಿಡು ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ ಎಸ್ಕೇಪ್ ಆಗಿದ್ದಾಯ್ತು ಅಲ್ಲಿಂದ. ಬಟ್ ಅದು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಒಂದು ನೀವು ಹೇಳ್ದಂಗೆ ಒಂದು ಶಬ್ದ ಆಚೆ ಬರ್ದೇನೆ ಎಷ್ಟು ಚೆನ್ನಾಗಿ ಮರಿಗಳಿಗೆ ಗೊತ್ತಾಯ್ತು ಅಮ್ಮ ಕಾಯ್ತಾ ಇದ್ದಾಳೆ ಹೋಗ್ಬೇಕು ಅಂತ. ಅಮ್ಮನಿಗೆ ಗೊತ್ತಾಯ್ತು ಮರಿಗಳ ಬಂದ್ರು ಅಂತ. ಈ ಗಂಡ್ ಮಕ್ಕಳದ ಕಥೆನೇ ಇದು. ಟೈಮ್ ಆದ್ಮೇಲೆ ಬಂದ್ರು ಹೋಗೋಣ ಅಂದ್ರೆ ಯಾರು ವಾಪಸ್ ಮನೆಗೆ ಬರಲ್ಲ ನೋಡಿ. ಹೌದು, ನಮಗೂ ನಾವು ಕ್ರಿಕೆಟ್ ಆಡ್ತಾ ಇದ್ವಲ್ಲ ನಮ್ಮ ರಸ್ತೆಯಲ್ಲಿ, ಸಾಯಂಕಾಲ ಕತ್ಲಾದ್ರೂ ಹೋಗ್ತಿರಲ್ಲ ನಮ್ಮ ಅಮ್ಮ ಬರೋರು. ಅಂದ್ರೆ ಬರೋರು ಅಂದ್ರೆ ಸುಮ್ಮನೆ ಈ ತಾಯಿ ಆನೆ ತರ ಬಂದು ಕರ್ಕೊಂಡು ಹೋಗ್ತಿರ್ಲಿಲ್ಲ. ವಿಕೆಟ್ ಇಟ್ಕೊಂಬರೋರು, ಕೋಲ್ ಇಟ್ಕೊಂಬರೋರು, ಇಲ್ಲ ಕೆಲವು ಸಲ ಪ್ರೆಷರ್ ಕುಕ್ಕರ್ ಮುಚ್ಚಳ ಇಟ್ಕೊಂಬರೋರು, ಪರ್ಕೆ ಇಟ್ಕೊಂಬರೋರು. ಹಂಗಾಗಿ ನಮ್ಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಮ್ಮ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ. ನಮ್ಮ ಫ್ಯಾಮಿಲಿ ಸ್ಟೋರಿ ಜೊತೆಲಿ ಈ ಆನೆ ಫ್ಯಾಮಿಲಿ ಸ್ಟೋರಿ ಸೇಮ್ ಟು ಸೇಮ್ ಅಂತ ಇವತ್ತು ಗೊತ್ತಾಗಿದೆ. ಸೊ ಮುಂದಿನ ಸ್ಟೋರಿಗೆ ಎಲ್ಲರೂ ಕಾಯ್ತಾನೆ ಇರಿ, ಕೇಳ್ತಾ ಇರಿ. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್. ನಾನು ನಿಮ್ಮ ಆರ್ಜೆ ಪಲ್ಲವಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.